ನಮಸ್ಕಾರ ಎಲ್ಲರಿಗೂ ದ್ವಿತಿಲೋಕ್ಸ್ ಚಾನಲ್ಗೆ ಸ್ವಾಗತ ರೀ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಅಂತ ಮನೆಯಲ್ಲಿ ನಾವೇನೇ ತುಪ್ಪದ ಬತ್ತಿನ ಯಾವ ಥರನಾಗಿ ರೆಡಿ ಮಾಡಿಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಈ ಥರನಾಗಿ ತುಪ್ಪದ ಬತ್ತಿಗಳನ್ನು ನಾವು ಮನೆಯಲ್ಲಿ ರೆಡಿ ಮಾಡಿಕೊಂಡು ಅಂದ್ರೆ ಹಬ್ಬದ ಸಮಯದಲ್ಲಿ ಈಸಿ ಆಗುತ್ತೆ. ಹಾಗೆ ಜಾಸ್ತಿ ದುಡ್ಡು ಕೊಟ್ಟು ತರೋಕ್ಕಿಂತ ಮನೆಯಲ್ಲಿ ಕಡಿಮೆ ಪದಾರ್ಥದಲ್ಲಿ ಕಡಿಮೆ ಖರ್ಚಿನಲ್ಲಿ ನಾವೇ ರೆಡಿ ಮಾಡಿಕೊಂಡು ತುಂಬ ಹೊತ್ತು ಉರಿಯುತ್ತವೆ. ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿರಿ, ಹೆಂಗೆ ಅನಿಸ್ತು ಅಂಥೇಳಿ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇದಕ್ಕೇನು ಜಾಸ್ತಿ ಐಟಮ್ಸ್ ಬೇಕಾಗಂಗಿಲ್ಲ, 3 ಐಟಮ್ಸ್ ಆದರೆ ಸಾಕು, ಜಾಸ್ತಿ ಹೊತ್ತು ಉರಿಯುತ್ತೆ. ಇಲ್ಲಿ ನಾನು ತುಪ್ಪನ ಹಾಕ್ಕೊಳತ್ತೀನಿ ರೀ. ಎಲ್ಲರ ಮನೆಯಲ್ಲೂ ತುಪ್ಪ ಇದ್ದೇ ಇರುತ್ತೆ. ತುಪ್ಪನ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ತುಪ್ಪನ ಹಾಕ್ಕೋಬೇಕು. ತುಪ್ಪ ಹಾಕ್ಕೊಂಡ್ಮೇಲೆ ತುಪ್ಪ ಪೂರ್ತಿಯಾಗಿ ಕರಗಬೇಕು, ಅಲ್ಲಿವರೆಗೂ ಸ್ವಲ್ಪ ಕಾಯಿಸ್ಕೋಬೇಕು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕೆಂದರೆ ಇವಾಗ ಹಬ್ಬದ ಸಮಯ, ಅದಕ್ಕೋಸ್ಕರ ಜಾಸ್ತಿನೇ ತುಪ್ಪನ ತೊಗೊಂಡು ಅದಕ್ಕೆ ನಾನು 1-2 ಇಂಚಿನಷ್ಟು ಮೇಣದ ಬತ್ತಿಯನ್ನು ಹಾಕ್ತಾಯಿದ್ದೀನಿ. ಮೇಣದ ಬತ್ತಿ ಆಪ್ಷನಲ್ಲು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬಿಡ್ಬೋದು. ಅದನ್ನು ಸ್ವಲ್ಪ ಜಜ್ಜಿ ಹಾಕೋತಾ ಇದ್ದೀನಿ. ನೋಡಿದ್ರಲ್ಲ, ಈ ಥರನಾಗಿ ಜಜ್ಜಿ ಹಾಕೋತಾ ಇದ್ದೀನಿ. ನೀವು ಇದಕ್ಕಿಂತ ಸಣ್ಣದಾಗಿಯೂ ಸಹಿತ ಜಜ್ಜಿ ಹಾಕ್ಕೋಬಹುದು. ಹಾಗೆ ನಾನಿಲ್ಲಿ ಒಂದು 10-12 ಕರ್ಪೂರ ವಡೆಗಳನ್ನು ಹಾಕೋತಾ ಇದ್ದೀನಿ. ಎಲ್ಲನೂ ನಮಗೆ ಅದು ತುಪ್ಪದಲ್ಲಿ ಪೂರ್ತಿಯಾಗಿ ಕರಿಬೇಕ್ರಿ. ಅದು ಪೂರ್ತಿಯಾಗಿ ಕರಗಬೇಕದು, ಅಲ್ಲಿವರೆಗೂ ಕರಗಿಸ್ಕೋಬೇಕು. ಅದು ಪೂರ್ತಿಯಾಗಿ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿ ಬಿಡಬೇಕು, ಯಾಕೆಂದರೆ ಅದು ಆರಬೇಕು. ಅದಕ್ಕೋಸ್ಕರ ನಾನು ಅದು ಆರೋವರೆಗೂ ಇಲ್ಲಿ ಬತ್ತಿನ ರೆಡಿ ಮಾಡ್ಕೋತಾ ಇದ್ದೀನಿ. ನಾವು ಹೊಲದಲ್ಲಿ ಬೆಳೆದಿರುವಂಥ ಹತ್ತಿ ಇತ್ತು, ನಾವು ಯಾವಾಗಲೂ ಅದರಿಂದನೇ ಮಾಡ್ಕೋತೀವಿ. ಮಾಡೋಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗಂಗಿಲ್ಲ, ಅದಕ್ಕೋಸ್ಕರ ಮನೆಯಲ್ಲಿ ಮಾಡ್ತೀವಿ. ನೀವು ಬೇಕಾದರೂ ಅಂಗಡಿಯಲ್ಲೂ ಸಿಗುತ್ತವೆ, ಅಲ್ಲಿಂದನೂ ಸಹಿತ ತೊಗೋಬೋದು. ನಿಮ್ಮ ಹತ್ರ ಕಾಟನ್ ಇತ್ತು ಅಂತ ಅಂದರೆ ಅದರಿಂದನೂ ಸಹಿತ ಈ ಥರನಾಗಿ ಈಸಿಯಾಗಿ ಮಾಡ್ಕೋಬೋದು. ನಾನಿಲ್ಲಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರನಾಗಿ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ನಾನಿಲ್ಲಿ ಅದನ್ನು ಹಾಕೋಕ್ಕೆ ಮೌಲ್ಡ್ಸು ನನ್ನ ಹತ್ರ ಇಲ್ಲ, ಅದಕ್ಕೋಸ್ಕರ ನನ್ನ ಮಕ್ಕಳು ಕಲರ್ ಬಾಕ್ಸ್ ಇರುತ್ತಲ್ವ ಅದರಿಂದನೇ ಹಾಕೋತೀನಿ. ಈ ಥರನಾಗಿ ಅವು ಖಾಲಿ ಆದಾಗ ನಾನು ಇಟ್ಕೊಂಡಿದ್ದೀನಿ. ನನ್ನ ಹತ್ರ ಒಂದು 5-6 ಕಲರ್ ಬಾಕ್ಸ್ ಇದ್ದಾವೆ. ನಿಮ್ಮ ಹತ್ರ ಮೌಲ್ಡ್ಸ್ ಇದ್ದರೆ ಮೌಲ್ಡ್ಸು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಫ್ರಿಜ್ಜಲ್ಲಿ ನಾವು ಐಸ್ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ವ, ಅದನ್ನು ಸಹಿತ ಯೂಸ್ ಮಾಡ್ಕೋಬೋದು. ಇದರಲ್ಲಿ ನಾನು ಆರಿರುವಂಥ ನಾವೇನು ತುಪ್ಪದಿಂದ ಕರಗಿಸಿಟ್ಕೊಂಡಿದ್ವಲ್ವ ಅದನ್ನು ಹಾಕೋತಾ ಇದ್ದೀನಿ. ಮೇಲ್ಗಡೆಯಿಂದ ಕೆಳಗಡೆವರೆಗೂ ಹಾಕೋಬೇಕು. ಮೇಲ್ಗಡೆ ತುದಿ ಸಹಿತ ಅದು ನಾವು ಮಾಡಿ ಇಟ್ಕೊಂಡಿರುವಂಥ ತುಪ್ಪದ ಮಿಶ್ರಣದಲ್ಲಿ ತೊಯ್ಬೇಕು. ಇಲ್ಲ ಅಂದರೆ ಹತ್ತುವಾಗ ಅದು ಕರೆಕ್ಟಾಗಿ ಹತ್ತಲ್ಲ. ಅದಕ್ಕೋಸ್ಕರ ನಿಧಾನವಾಗಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಚೆಲ್ಲಿ ಬೀಳುತ್ತೆ. ಅದಕ್ಕೆ ನಾನು ಸಣ್ಣ ಸ್ಪೂನಿಂದ ಹಾಕೋತಾ ಇದ್ದೀನಿ. ಅದರೊಳಗೆ ಬತ್ತಿನ ಕರೆಕ್ಟಾಗಿ ನಿಲ್ಲಿಸ್ಕೋಬೇಕು. ನಿಮಗೆ ಎಷ್ಟು ಸೈಜ್ ಬೇಕು ನೋಡ್ರಿ ಅಷ್ಟು ಸೈಜಿಗೆ ಹಾಕೋರಿ. ಜಾಸ್ತಿ ಬೇಕು, ಒಂದು ದೊಡ್ಡ ಸೈಜ್ ಬೇಕು ಅಂದರೆ ತುಂಬ ಹೊತ್ತು ಉರಿಯುತ್ತೆ, ಜಾಸ್ತಿ ಹಾಕೋಬೋದು. ಇಲ್ಲ ಅಂದರೆ ಅರ್ಧ ಅದೇನು ಬತ್ತಿ ಇರುತ್ತಲ್ವ ಅದು ತೊಯ್ಯುವಷ್ಟಾದರೆ ಸಾಕ್ರಿ. ಆಮೇಲೆ ಅದು ಪೂರ್ತಿ ತಣ್ಣಗಾದ್ಮೇಲೆ ಎಷ್ಟು ಆರಾಮ್ಸೆ ಅಂದರೆ ಆರಾಮ್ಸೆ ತೆಗೆದು ಬರ್ತಾವಂದಿರಿ. ಹಾಗೆಯೇ ತುಂಬ ಹೊತ್ತು ಉರಿತಾವ್ರಿ. ನಾವು ಸ್ವಲ್ಪ ಅದರಲ್ಲಿ ಮೇಣದ ಬತ್ತಿಯನ್ನು ಹಾಕಿದ್ವಲ್ವ, ಅದಕ್ಕೋಸ್ಕರ ಮೇಣದ ಬತ್ತಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಉರಿಯುತ್ತವೆ ರೀ. ನೀವು ಒಂದು ಸಾರಿ ಟ್ರೈ ಮಾಡಿರಿ, ಹೆಂಗೆ ಅನಿಸ್ತು ಅಂಥೇಳಿ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಇಷ್ಟೇ ಐಟಮ್ಸ್ನ ನಾವು ಯೂಸ್ ಮಾಡ್ಕೊಂಡ್ವಿ ಅಂದರೆ ಕಡಿಮೆ ಖರ್ಚಿನಲ್ಲಿ ಆಗುತ್ತೆ ರೀ. ಇದನ್ನೇ ನಾವು ತರೋಕ್ಕೆ ಹೋದ್ವಿ ಅಂದರೆ ಮಾಲ್ಗಳಲ್ಲಿ ಹಾಗೆ ಅಂಗಡಿಗಳಲ್ಲಿ ಎಷ್ಟು ಬೆಲೆ ಜಾಸ್ತಿ ಇರುತ್ತಲ್ರಿ. ಸುಮ್ಮನೆ ಮನೆಯಲ್ಲಿ ನಾವೇ ಫ್ರೀ ಇರುವಾಗ ಮಾಡಿಕೊಂಡು ಅಂದರೆ ಮನೆಯಲ್ಲಿ ಮಾಡಿದ್ವಿ ಅನ್ನೋ ಖುಷಿನೂ ಇರುತ್ತೆ, ಹಾಗೆ ಹಣನೂ ಸೇವ್ ಆಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಬರ್ತಾಯಿದೆ ಅಂತ. 1 ಅವರು ಫ್ರಿಜ್ಜಲ್ಲಿ ಇಟ್ಟರೆ ಸಾಕ್ರಿ, ಅದು ಪೂರ್ತಿಯಾಗಿ ಗಟ್ಟಿಯಾಗಿ ಬಿಡ್ತೈತ್ರಿ. ಒಂದು ತಾಸು ಫ್ರಿಜ್ ಒಳಗೆ ಇಟ್ಕೊಂಡ್ವಿ ಅಂದರೆ ಗಟ್ಟಿಯಾಗಿ ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೇಮ್ ನಾವು ಅಂಗಡಿಯಿಂದ ತಂದಿರೋ ಥರನೇ ಕಾಣಿಸ್ತಾ ಇದೆ. ಹಾಗೆ ಜಾಸ್ತಿ ಹೊತ್ತನ್ನು ಉರಿಯುತ್ತೆ. ನಾನಿಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಅದನ್ನು ಹಚ್ಚಿ ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಅಂದರೆ 1-2 ತಿಂಗಳವರೆಗೂ ಆರಾಮ್ಸೆ ಯೂಸ್ ಮಾಡ್ಕೋಬಹುದು. ನೋಡಿ ಎಷ್ಟು ಚಂದವಾಗಿ ಉರಿಯುತ್ತೆ ಅಂದರೆ. ಇದು ಏನಿಲ್ಲ ಅಂದರೆ ನಾವು ನಾರ್ಮಲಾಗಿ ತುಪ್ಪದ ಬತ್ತಿನ ಹಾಗೆ ಹಾಕೋದ್ರಿಂದ ಅದು ಒಂದು 10-15 ನಿಮಿಷದವರೆಗೂ ಇರುತ್ತೆ. ಇದು ಒಂದು ಅರ್ಧ ಗಂಟೆವರೆಗೂ ಉರಿಯುತ್ತೆ, ಯಾಕಂದರೆ ಮೇಣ ಹಾಕಿರ್ತೀವಲ್ವ, ಮೇಣದ ಬತ್ತಿಯನ್ನು. ಅದಕ್ಕೋಸ್ಕರ ನೀವು ಒಂದು ಸಾರಿ ಟ್ರೈ ಮಾಡಿ.
ಇದು ಹೇಗೆ ಅನಿಸ್ತು ತುಪ್ಪದ ಬತ್ತಿ ಮಾಡೋ ವಿಧಾನ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಇಲ್ಲೊಂದು ಟಿಪ್ ಏನಪ್ಪ ಅಂತ ಅಂದರೆ ಪೂರ್ತಿ ತುದಿವರೆಗೂ ಹತ್ತಲಿಲ್ಲ ಅಂದರೆ ನಾವು ಎಷ್ಟು ತುಪ್ಪ ಹಾಕಿರ್ತೀವೋ ಅಷ್ಟೇ ಉರಿಯುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.